ನಮ್ಮ ಕಾನೂನುಗಳೇ ಹಿಂಗೆ. ನೀವು ಸೀಟ್ ಬೆಲ್ಟ್ ಹಾಕಿಲ್ಲ ಅಂತ ಎಲ್ಲಿ ಹಿಡಿತಾರೆ ಗೊತ್ತಾ? ಬೆಂಗಳೂರಲ್ಲಿ ಸಿಟಿಯಲ್ಲಿ. ನೋಡಿ, ಸಿಂಪಲ್ ಲಾಜಿಕ್ ಸರ್, ಸಿಂಪಲ್ ಲಾಜಿಕ್. ಸೀಟ್ ಬೆಲ್ಟ್ ಹಾಕೋದು ಯಾಕೆ ಹೇಳಿ? ನೀವು ವೇಗವಾಗಿ ಹೋಗುವಾಗ ಏನಾಗಬಾರ್ದು ಅಂತೇಳಿ. ನೀವು ಹೋಗೋದೇ 30ಯಲ್ಲಿ ಆಗ ಸೀಟ್ ಬೆಲ್ಟ್, ಆಮೇಲೆ ಫೋಟೋ ತೆಗಿಯೋಕೆ ಇವರು ಈ ಪೊಲೀಸರು ಹಿಂಗೆ ಬಂದಂತೆ ಫೋಟೋ ತೆಗಿಯೋದಂತೆ. ಅವನಿಗೆ ಒಂದು ಇದು ಕೊಟ್ಟಿರ್ತಾರೆ 10 ಫೋಟೋ ಹಾಕಬೇಕು ಅಂತ. ಇವನು ಫೋಟೋ ತೆಗೆದನ ಅದೇ ಗಾಡಿ ಆ ಕಡೆ ಹೋಗಿರುತ್ತೆ, ಅಲ್ಲೊಂದು 10 ಫೋಟೋ ತೆಗಿತಾನೆ. ನೀವು ಪೊಲೀಸರ, ನೀವು ಟ್ರಾಫಿಕ್ ಪೊಲೀಸರ, ಫೋಟೋಗ್ರಾಫರ ಅರ್ಥ ಆಗ್ತಾ ಇಲ್ಲ ನನಗೆ. ಇದೆಲ್ಲ ಮುಟ್ಟೋಂಗೆ ಇಲ್ಲ. ಏನ್ರಿ ನಡೀತಾ ಇದೆ ರಾಜ್ಯದಲ್ಲಿ? ನನಗಂತೂ ಕಾಮಿಡಿ ಅನ್ನಿಸ್ತಾ ಇದೆಯಪ್ಪ. ನಿಮ್ಮನ್ನೇನು ಆಮೇಲೆ ಪಾಪ ಅಂತ ಅನ್ನಿಸ್ತಾ ಇದೆ ನಿಮ್ಮ ಬಗ್ಗೆ. ನಿಮಗೆ ಬೇರೆ ಕೆಲಸ ಕೊಡಿಸುವ ಅಂತ ಅನ್ನಿಸ್ತಾ ಇದೆ, ಪೊಲೀಸರಿಗೆ ಬೇರೆ ಕೆಲಸ ಕೊಡಿಸುವ ಅಂತ. ಯಾಕೆಂದರೆ ನಮ್ಮ ರಾಜಕಾರಣಿಗಳು ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಅವರು ಮುಖ್ಯಮಂತ್ರಿ ಆಗೋದ್ರಲ್ಲಿ, ಉಪಮುಖ್ಯಮಂತ್ರಿ ಆಗೋದ್ರಲ್ಲಿ ಬ್ಯುಸಿ, ಇನ್ನು ಕೆಲವರು KPCC ಅಧ್ಯಕ್ಷರಾಗೋದ್ರಲ್ಲಿ ಬ್ಯುಸಿ, ಇನ್ನು ಕೆಲವರು BJP ರಾಜ್ಯಾಧ್ಯಕ್ಷರಾಗೋದ್ರಲ್ಲಿ ಬ್ಯುಸಿ. ಇನ್ನೊಂದು ವಿಜಯಪುರದಲ್ಲಿ ನಡೆದಿದೆ. ಇಷ್ಟೇ ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ನೀವು ಯಾವ ರಾಜಕಾರಣ ನಂಬೇಡ್ರಿ. ಈ ಪೊಲೀಸರನ್ನು ಹಾಳು ಮಾಡೋದು ಕೂಡ ಇವರೇ. ಆಯಿತಾ? ಇದಾಯ್ತಾ? ಇನ್ನೊಂದು ಎಸ್ಕೇಪ್ ಆಗಿದ್ದಾರೆ ನೋಡಿ. ಹುಬ್ಬಳ್ಳಿಯವರು ಸ್ವಲ್ಪ ಸೇಫು. ಹುಬ್ಬಳ್ಳಿಯಲ್ಲೂ ಬ್ಯಾಂಕ್ ದರೋಡೆಗೆ ವಿಫಲ ಯತ್ನ. ಬೀದರ್, ಮಂಗಳೂರು, ಈಗ ಹುಬ್ಬಳ್ಳಿ ಬ್ಯಾಂಕ್ ಸರದಿ. ನಮ್ಮ ಕಾನೂನುಗಳೇ ಹಿಂಗೆ. ನೀವು ಸೀಟ್ ಬೆಲ್ಟ್ ಹಾಕಿಲ್ಲ ಅಂತ ಎಲ್ಲಿ ಹಿಡಿತಾರೆ ಗೊತ್ತಾ? ಬೆಂಗಳೂರಲ್ಲಿ ಸಿಟಿಯಲ್ಲಿ. ನೋಡಿ, ಸಿಂಪಲ್ ಲಾಜಿಕ್ ಸರ್, ಸಿಂಪಲ್ ಲಾಜಿಕ್. ಸೀಟ್ ಬೆಲ್ಟ್ ಹಾಕೋದು ಯಾಕೆ ಹೇಳಿ? ನೀವು ವೇಗವಾಗಿ ಹೋಗುವಾಗ ಏನಾಗಬಾರ್ದು ಅಂತೇಳಿ. ನೀವು ಹೋಗೋದೇ 30ಯಲ್ಲಿ ಆಗ ಸೀಟ್ ಬೆಲ್ಟ್, ಆಮೇಲೆ ಫೋಟೋ ತೆಗಿಯೋಕೆ ಇವರು ಈ ಪೊಲೀಸರು ಹಿಂಗೆ ಬಂದಂತೆ ಫೋಟೋ ತೆಗಿಯೋದಂತೆ. ಅವನಿಗೆ ಒಂದು ಇದು ಕೊಟ್ಟಿರ್ತಾರೆ 10 ಫೋಟೋ ಹಾಕಬೇಕು ಅಂತ. ಇವನು ಫೋಟೋ ತೆಗೆದನ ಅದೇ ಗಾಡಿ ಆ ಕಡೆ ಹೋಗಿರುತ್ತೆ, ಅಲ್ಲೊಂದು 10 ಫೋಟೋ ತೆಗಿತಾನೆ. ನೀವು ಪೊಲೀಸರ, ನೀವು ಟ್ರಾಫಿಕ್ ಪೊಲೀಸರ, ಫೋಟೋಗ್ರಾಫರ ಅರ್ಥ ಆಗ್ತಾ ಇಲ್ಲ ನನಗೆ. ಇದೆಲ್ಲ ಮುಟ್ಟೋಂಗೆ ಇಲ್ಲ. ಏನ್ರಿ ನಡೀತಾ ಇದೆ ರಾಜ್ಯದಲ್ಲಿ? ನನಗಂತೂ ಕಾಮಿಡಿ ಅನ್ನಿಸ್ತಾ ಇದೆಯಪ್ಪ. ನಿಮ್ಮನ್ನೇನು ಆಮೇಲೆ ಪಾಪ ಅಂತ ಅನ್ನಿಸ್ತಾ ಇದೆ ನಿಮ್ಮ ಬಗ್ಗೆ. ನಿಮಗೆ ಬೇರೆ ಕೆಲಸ ಕೊಡಿಸುವ ಅಂತ ಅನ್ನಿಸ್ತಾ ಇದೆ, ಪೊಲೀಸರಿಗೆ ಬೇರೆ ಕೆಲಸ ಕೊಡಿಸುವ ಅಂತ. ಯಾಕೆಂದರೆ ನಮ್ಮ ರಾಜಕಾರಣಿಗಳು ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಅವರು ಮುಖ್ಯಮಂತ್ರಿ ಆಗೋದ್ರಲ್ಲಿ, ಉಪಮುಖ್ಯಮಂತ್ರಿ ಆಗೋದ್ರಲ್ಲಿ ಬ್ಯುಸಿ, ಇನ್ನು ಕೆಲವರು KPCC ಅಧ್ಯಕ್ಷರಾಗೋದ್ರಲ್ಲಿ ಬ್ಯುಸಿ, ಇನ್ನು ಕೆಲವರು BJP ರಾಜ್ಯಾಧ್ಯಕ್ಷರಾಗೋದ್ರಲ್ಲಿ ಬ್ಯುಸಿ. ಇನ್ನೊಂದು ವಿಜಯಪುರದಲ್ಲಿ ನಡೆದಿದೆ. ಇಷ್ಟೇ ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ನೀವು ಯಾವ ರಾಜಕಾರಣ ನಂಬೇಡ್ರಿ. ಈ ಪೊಲೀಸರನ್ನು ಹಾಳು ಮಾಡೋದು ಕೂಡ ಇವರೇ. ಆಯಿತಾ? ಇದಾಯ್ತಾ? ಇನ್ನೊಂದು ಎಸ್ಕೇಪ್ ಆಗಿದ್ದಾರೆ ನೋಡಿ. ಹುಬ್ಬಳ್ಳಿಯವರು ಸ್ವಲ್ಪ ಸೇಫು. ಹುಬ್ಬಳ್ಳಿಯಲ್ಲೂ ಬ್ಯಾಂಕ್ ದರೋಡೆಗೆ ವಿಫಲ ಯತ್ನ. ಬೀದರ್, ಮಂಗಳೂರು, ಈಗ ಹುಬ್ಬಳ್ಳಿ ಬ್ಯಾಂಕ್ ಸರದಿ. ನಮ್ಮ ಕಾನೂನುಗಳೇ ಹಿಂಗೆ. ನೀವು ಸೀಟ್ ಬೆಲ್ಟ್ ಹಾಕಿಲ್ಲ ಅಂತ ಎಲ್ಲಿ ಹಿಡಿತಾರೆ ಗೊತ್ತಾ? ಬೆಂಗಳೂರಲ್ಲಿ ಸಿಟಿಯಲ್ಲಿ. ನೋಡಿ, ಸಿಂಪಲ್ ಲಾಜಿಕ್ ಸರ್, ಸಿಂಪಲ್ ಲಾಜಿಕ್. ಸೀಟ್ ಬೆಲ್ಟ್ ಹಾಕೋದು ಯಾಕೆ ಹೇಳಿ? ನೀವು ವೇಗವಾಗಿ ಹೋಗುವಾಗ ಏನಾಗಬಾರ್ದು ಅಂತೇಳಿ. ನೀವು ಹೋಗೋದೇ 30ಯಲ್ಲಿ ಆಗ ಸೀಟ್ ಬೆಲ್ಟ್, ಆಮೇಲೆ ಫೋಟೋ ತೆಗಿಯೋಕೆ ಇವರು ಈ ಪೊಲೀಸರು ಹಿಂಗೆ ಬಂದಂತೆ ಫೋಟೋ ತೆಗಿಯೋದಂತೆ. ಅವನಿಗೆ ಒಂದು ಇದು ಕೊಟ್ಟಿರ್ತಾರೆ 10 ಫೋಟೋ ಹಾಕಬೇಕು ಅಂತ. ಇವನು ಫೋಟೋ ತೆಗೆದನ ಅದೇ ಗಾಡಿ ಆ ಕಡೆ ಹೋಗಿರುತ್ತೆ, ಅಲ್ಲೊಂದು 10 ಫೋಟೋ ತೆಗಿತಾನೆ. ನೀವು ಪೊಲೀಸರ, ನೀವು ಟ್ರಾಫಿಕ್ ಪೊಲೀಸರ, ಫೋಟೋಗ್ರಾಫರ ಅರ್ಥ ಆಗ್ತಾ ಇಲ್ಲ ನನಗೆ. ಇದೆಲ್ಲ ಮುಟ್ಟೋಂಗೆ ಇಲ್ಲ. ಏನ್ರಿ ನಡೀತಾ ಇದೆ ರಾಜ್ಯದಲ್ಲಿ? ನನಗಂತೂ ಕಾಮಿಡಿ ಅನ್ನಿಸ್ತಾ ಇದೆಯಪ್ಪ. ನಿಮ್ಮನ್ನೇನು ಆಮೇಲೆ ಪಾಪ ಅಂತ ಅನ್ನಿಸ್ತಾ ಇದೆ ನಿಮ್ಮ ಬಗ್ಗೆ. ನಿಮಗೆ ಬೇರೆ ಕೆಲಸ ಕೊಡಿಸುವ ಅಂತ ಅನ್ನಿಸ್ತಾ ಇದೆ, ಪೊಲೀಸರಿಗೆ ಬೇರೆ ಕೆಲಸ ಕೊಡಿಸುವ ಅಂತ. ಯಾಕೆಂದರೆ ನಮ್ಮ ರಾಜಕಾರಣಿಗಳು ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಅವರು ಮುಖ್ಯಮಂತ್ರಿ ಆಗೋದ್ರಲ್ಲಿ, ಉಪಮುಖ್ಯಮಂತ್ರಿ ಆಗೋದ್ರಲ್ಲಿ ಬ್ಯುಸಿ, ಇನ್ನು ಕೆಲವರು KPCC ಅಧ್ಯಕ್ಷರಾಗೋದ್ರಲ್ಲಿ ಬ್ಯುಸಿ, ಇನ್ನು ಕೆಲವರು BJP ರಾಜ್ಯಾಧ್ಯಕ್ಷರಾಗೋದ್ರಲ್ಲಿ ಬ್ಯುಸಿ. ಇನ್ನೊಂದು ವಿಜಯಪುರದಲ್ಲಿ ನಡೆದಿದೆ. ಇಷ್ಟೇ ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ನೀವು ಯಾವ ರಾಜಕಾರಣ ನಂಬೇಡ್ರಿ. ಈ ಪೊಲೀಸರನ್ನು ಹಾಳು ಮಾಡೋದು ಕೂಡ ಇವರೇ. ಆಯಿತಾ? ಇದಾಯ್ತಾ? ಇನ್ನೊಂದು ಎಸ್ಕೇಪ್ ಆಗಿದ್ದಾರೆ ನೋಡಿ. ಹುಬ್ಬಳ್ಳಿಯವರು ಸ್ವಲ್ಪ ಸೇಫು. ಹುಬ್ಬಳ್ಳಿಯಲ್ಲೂ ಬ್ಯಾಂಕ್ ದರೋಡೆಗೆ ವಿಫಲ ಯತ್ನ. ಬೀದರ್, ಮಂಗಳೂರು, ಈಗ ಹುಬ್ಬಳ್ಳಿ ಬ್ಯಾಂಕ್ ಸರದಿ. ನಮ್ಮ ಕಾನೂನುಗಳೇ ಹಿಂಗೆ. ನೀವು ಸೀಟ್ ಬೆಲ್ಟ್ ಹಾಕಿಲ್ಲ ಅಂತ ಎಲ್ಲಿ ಹಿಡಿತಾರೆ ಗೊತ್ತಾ? ಬೆಂಗಳೂರಲ್ಲಿ ಸಿಟಿಯಲ್ಲಿ. ನೋಡಿ, ಸಿಂಪಲ್ ಲಾಜಿಕ್ ಸರ್, ಸಿಂಪಲ್ ಲಾಜಿಕ್. ಸೀಟ್ ಬೆಲ್ಟ್ ಹಾಕೋದು ಯಾಕೆ ಹೇಳಿ? ನೀವು ವೇಗವಾಗಿ ಹೋಗುವಾಗ ಏನಾಗಬಾರ್ದು ಅಂತೇಳಿ. ನೀವು ಹೋಗೋದೇ 30ಯಲ್ಲಿ ಆಗ ಸೀಟ್ ಬೆಲ್ಟ್, ಆಮೇಲೆ ಫೋಟೋ ತೆಗಿಯೋಕೆ ಇವರು ಈ ಪೊಲೀಸರು ಹಿಂಗೆ ಬಂದಂತೆ ಫೋಟೋ ತೆಗಿಯೋದಂತೆ. ಅವನಿಗೆ ಒಂದು ಇದು ಕೊಟ್ಟಿರ್ತಾರೆ 10 ಫೋಟೋ ಹಾಕಬೇಕು ಅಂತ. ಇವನು ಫೋಟೋ ತೆಗೆದನ ಅದೇ ಗಾಡಿ ಆ ಕಡೆ ಹೋಗಿರುತ್ತೆ, ಅಲ್ಲೊಂದು 10 ಫೋಟೋ ತೆಗಿತಾನೆ. ನೀವು ಪೊಲೀಸರ, ನೀವು ಟ್ರಾಫಿಕ್ ಪೊಲೀಸರ, ಫೋಟೋಗ್ರಾಫರ ಅರ್ಥ ಆಗ್ತಾ ಇಲ್ಲ ನನಗೆ.
ಇದೆಲ್ಲ ಮುಟ್ಟೋಂಗೇ ಇಲ್ಲ. ಏನ್ರಿ ನಡೀತಾ ಇದೆ ರಾಜ್ಯದಲ್ಲಿ? ನನಗಂತೂ ಕಾಮಿಡಿ ಅನಿಸ್ತಾ ಇದೆಯಪ್ಪ. ನಿಮ್ಮನ್ನೇನು ಆಮೇಲೆ ಪಾಪ ಅಂತ ಅನಿಸ್ತಾ ಇದೆ ನಿಮ್ಮ ಬಗ್ಗೆ. ನಿಮಗೆ ಬೇರೆ ಕೆಲಸ ಕೊಡಿಸುವ ಅಂತ ಅನಿಸ್ತಾ ಇದೆ, ಪೊಲೀಸರಿಗೆ ಬೇರೆ ಕೆಲಸ ಕೊಡಿಸುವ ಅಂತ. ಯಾಕಂದರೆ ನಮ್ಮ ರಾಜಕಾರಣಿಗಳು ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಅವರು ಮುಖ್ಯಮಂತ್ರಿ ಆಗೋದ್ರಲ್ಲಿ, ಉಪಮುಖ್ಯಮಂತ್ರಿ ಆಗೋದ್ರಲ್ಲಿ ಬ್ಯುಸಿ, ಇನ್ನು ಕೆಲವರು KPCC ಅಧ್ಯಕ್ಷರಾಗೋದ್ರಲ್ಲಿ ಬ್ಯುಸಿ, ಇನ್ನು ಕೆಲವರು BJP ರಾಜ್ಯಾಧ್ಯಕ್ಷರಾಗೋದ್ರಲ್ಲಿ ಬ್ಯುಸಿ. ಇನ್ನೊಂದು ವಿಜಯಪುರದಲ್ಲಿ ನಡೆದಿದೆ. ಇಷ್ಟೇ ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ನೀವು ಯಾವ ರಾಜಕಾರಣ ನಂಬೇಡ್ರಿ. ಈ ಪೊಲೀಸರನ್ನು ಹಾಳು ಮಾಡೋದು ಕೂಡ ಇವರೇ. ಆಯಿತಾ, ಇದಾಯ್ತಾ? ಇನ್ನೊಂದು ಎಸ್ಕೇಪ್ ಆಗಿದ್ದಾರೆ ನೋಡಿ, ಹುಬ್ಬಳ್ಳಿಯವರು ಸ್ವಲ್ಪ ಸೇಫು. ಹುಬ್ಬಳ್ಳಿಯಲ್ಲೂ ಬ್ಯಾಂಕ್ ದರೋಡೆಗೆ ವಿಫಲ ಯತ್ನ. ಬೀದರ್, ಮಂಗಳೂರು, ಈಗ ಹುಬ್ಬಳ್ಳಿ ಬ್ಯಾಂಕ್ ಸರದಿ. ನಮ್ಮ ಕಾನೂನುಗಳೇ ಹಿಂಗೆ. ನೀವು ಸೀಟ್ ಬೆಲ್ಟ್ ಹಾಕಿಲ್ಲ ಅಂತ ಎಲ್ಲಿ ಹಿಡಿತಾರೆ ಗೊತ್ತಾ? ಬೆಂಗಳೂರಲ್ಲಿ ಸಿಟಿಯಲ್ಲಿ ನೋಡಿ. ಸಿಂಪಲ್ ಲಾಜಿಕ್ ಸರ್, ಸಿಂಪಲ್ ಲಾಜಿಕ್. ಸೀಟ್ ಬೆಲ್ಟ್ ಹಾಕೋದು ಯಾಕೆ ಹೇಳಿ? ನೀವು ವೇಗವಾಗಿ ಹೋಗುವಾಗ ಏನಾಗಬಾರ್ದು ಅಂತೇಳಿ. ನೀವು ಹೋಗೋದೇ 30ಯಲ್ಲಿ ಆಗ ಸೀಟ್ ಬೆಲ್ಟ್. ಆಮೇಲೆ ಫೋಟೋ ತೆಗಿಯೋಕೆ ಇವರು, ಈ ಪೊಲೀಸರು ಹಿಂಗೆ ಬಂದಂತೆ ಫೋಟೋ ತೆಗಿಯೋದಂತೆ. ಅವನಿಗೆ ಒಂದು ಇದು ಕೊಟ್ಟಿರ್ತಾರೆ, 10 ಫೋಟೋ ಹಾಕಬೇಕು ಅಂತ. ಇವನು ಫೋಟೋ ತೆಗೆದನ, ಅದೇ ಗಾಡಿ ಆ ಕಡೆ ಹೋಗಿರುತ್ತೆ, ಅಲ್ಲೊಂದು 10 ಫೋಟೋ ತೆಗಿತಾನೆ. ನೀವು ಟ್ರಾಫಿಕ್ ಪೊಲೀಸರ, ಫೋಟೋಗ್ರಾಫರ? ಅರ್ಥ ಆಗ್ತಾ ಇಲ್ಲ ನನಗೆ. ಇದೆಲ್ಲ ಮುಟ್ಟೋಂಗೇ ಇಲ್ಲ. ಏನ್ರಿ ನಡೀತಾ ಇದೆ ರಾಜ್ಯದಲ್ಲಿ? ನನಗಂತೂ ಕಾಮಿಡಿ ಅನಿಸ್ತಾ ಇದೆಯಪ್ಪ. ನಿಮ್ಮನ್ನೇನು ಆಮೇಲೆ ಪಾಪ ಅಂತ ಅನಿಸ್ತಾ ಇದೆ ನಿಮ್ಮ ಬಗ್ಗೆ. ನಿಮಗೆ ಬೇರೆ ಕೆಲಸ ಕೊಡಿಸುವ ಅಂತ ಅನಿಸ್ತಾ ಇದೆ, ಪೊಲೀಸರಿಗೆ ಬೇರೆ ಕೆಲಸ ಕೊಡಿಸುವ ಅಂತ. ಯಾಕಂದರೆ ನಮ್ಮ ರಾಜಕಾರಣಿಗಳು ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಅವರು ಮುಖ್ಯಮಂತ್ರಿ ಆಗೋದ್ರಲ್ಲಿ, ಉಪಮುಖ್ಯಮಂತ್ರಿ ಆಗೋದ್ರಲ್ಲಿ ಬ್ಯುಸಿ, ಇನ್ನು ಕೆಲವರು KPCC ಅಧ್ಯಕ್ಷರಾಗೋದ್ರಲ್ಲಿ ಬ್ಯುಸಿ, ಇನ್ನು ಕೆಲವರು BJP ರಾಜ್ಯಾಧ್ಯಕ್ಷರಾಗೋದ್ರಲ್ಲಿ ಬ್ಯುಸಿ. ಇನ್ನೊಂದು ವಿಜಯಪುರದಲ್ಲಿ ನಡೆದಿದೆ. ಇಷ್ಟೇ ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ನೀವು ಯಾವ ರಾಜಕಾರಣ ನಂಬೇಡ್ರಿ. ಈ ಪೊಲೀಸರನ್ನು ಹಾಳು ಮಾಡೋದು ಕೂಡ ಇವರೇ. ಆಯಿತಾ, ಇದಾಯ್ತಾ? ಇನ್ನೊಂದು ಎಸ್ಕೇಪ್ ಆಗಿದ್ದಾರೆ ನೋಡಿ, ಹುಬ್ಬಳ್ಳಿಯವರು ಸ್ವಲ್ಪ ಸೇಫು. ಹುಬ್ಬಳ್ಳಿಯಲ್ಲೂ ಬ್ಯಾಂಕ್ ದರೋಡೆಗೆ ವಿಫಲ ಯತ್ನ. ಬೀದರ್, ಮಂಗಳೂರು, ಈಗ ಹುಬ್ಬಳ್ಳಿ ಬ್ಯಾಂಕ್ ಸರದಿ. ನಮ್ಮ ಕಾನೂನುಗಳೇ ಹಿಂಗೆ. ನೀವು ಸೀಟ್ ಬೆಲ್ಟ್ ಹಾಕಿಲ್ಲ ಅಂತ ಎಲ್ಲಿ ಹಿಡಿತಾರೆ ಗೊತ್ತಾ? ಬೆಂಗಳೂರಲ್ಲಿ ಸಿಟಿಯಲ್ಲಿ ನೋಡಿ. ಸಿಂಪಲ್ ಲಾಜಿಕ್ ಸರ್, ಸಿಂಪಲ್ ಲಾಜಿಕ್. ಸೀಟ್ ಬೆಲ್ಟ್ ಹಾಕೋದು ಯಾಕೆ ಹೇಳಿ? ನೀವು ವೇಗವಾಗಿ ಹೋಗುವಾಗ ಏನಾಗಬಾರ್ದು ಅಂತೇಳಿ. ನೀವು ಹೋಗೋದೇ 30ಯಲ್ಲಿ ಆಗ ಸೀಟ್ ಬೆಲ್ಟ್. ಆಮೇಲೆ ಫೋಟೋ ತೆಗಿಯೋಕೆ ಇವರು, ಈ ಪೊಲೀಸರು ಹಿಂಗೆ ಬಂದಂತೆ ಫೋಟೋ ತೆಗಿಯೋದಂತೆ. ಅವನಿಗೆ ಒಂದು ಇದು ಕೊಟ್ಟಿರ್ತಾರೆ, 10 ಫೋಟೋ ಹಾಕಬೇಕು ಅಂತ. ಇವನು ಫೋಟೋ ತೆಗೆದನ, ಅದೇ ಗಾಡಿ ಆ ಕಡೆ ಹೋಗಿರುತ್ತೆ, ಅಲ್ಲೊಂದು 10 ಫೋಟೋ ತೆಗಿತಾನೆ. ನೀವು ಟ್ರಾಫಿಕ್ ಪೊಲೀಸರ, ಫೋಟೋಗ್ರಾಫರ? ಅರ್ಥ ಆಗ್ತಾ ಇಲ್ಲ ನನಗೆ. ಇದೆಲ್ಲ ಮುಟ್ಟೋಂಗೇ ಇಲ್ಲ. ಏನ್ರಿ ನಡೀತಾ ಇದೆ ರಾಜ್ಯದಲ್ಲಿ? ನನಗಂತೂ ಕಾಮಿಡಿ ಅನಿಸ್ತಾ ಇದೆಯಪ್ಪ. ನಿಮ್ಮನ್ನೇನು ಆಮೇಲೆ ಪಾಪ ಅಂತ ಅನಿಸ್ತಾ ಇದೆ ನಿಮ್ಮ ಬಗ್ಗೆ. ನಿಮಗೆ ಬೇರೆ ಕೆಲಸ ಕೊಡಿಸುವ ಅಂತ ಅನಿಸ್ತಾ ಇದೆ, ಪೊಲೀಸರಿಗೆ ಬೇರೆ ಕೆಲಸ ಕೊಡಿಸುವ ಅಂತ. ಯಾಕಂದರೆ ನಮ್ಮ ರಾಜಕಾರಣಿಗಳು ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಅವರು ಮುಖ್ಯಮಂತ್ರಿ ಆಗೋದ್ರಲ್ಲಿ, ಉಪಮುಖ್ಯಮಂತ್ರಿ ಆಗೋದ್ರಲ್ಲಿ ಬ್ಯುಸಿ, ಇನ್ನು ಕೆಲವರು KPCC ಅಧ್ಯಕ್ಷರಾಗೋದ್ರಲ್ಲಿ ಬ್ಯುಸಿ, ಇನ್ನು ಕೆಲವರು BJP ರಾಜ್ಯಾಧ್ಯಕ್ಷರಾಗೋದ್ರಲ್ಲಿ ಬ್ಯುಸಿ. ಇನ್ನೊಂದು ವಿಜಯಪುರದಲ್ಲಿ ನಡೆದಿದೆ. ಇಷ್ಟೇ ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ನೀವು ಯಾವ ರಾಜಕಾರಣ ನಂಬೇಡ್ರಿ. ಈ ಪೊಲೀಸರನ್ನು ಹಾಳು ಮಾಡೋದು ಕೂಡ ಇವರೇ. ಆಯಿತಾ, ಇದಾಯ್ತಾ? ಇನ್ನೊಂದು ಎಸ್ಕೇಪ್ ಆಗಿದ್ದಾರೆ ನೋಡಿ, ಹುಬ್ಬಳ್ಳಿಯವರು ಸ್ವಲ್ಪ ಸೇಫು. ಹುಬ್ಬಳ್ಳಿಯಲ್ಲೂ ಬ್ಯಾಂಕ್ ದರೋಡೆಗೆ ವಿಫಲ ಯತ್ನ. ಬೀದರ್, ಮಂಗಳೂರು, ಈಗ ಹುಬ್ಬಳ್ಳಿ ಬ್ಯಾಂಕ್ ಸರದಿ.